ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಏರ್ಪೋರ್ಟ್ ರೋಡ್ಗೆ ಹೋಗ್ತಾ ಇದ್ದೀನಿ. ಬೆಳಗಿನ ಜಾವನೇ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಸೈಟ್ ವ್ಯೂ ಅಂತಂದ್ಬಿಟ್ಟು ಹೇಳ್ಬೋದು. ಓಕೆನಾ. ಇದು ಬಂದುಬಿಟ್ಟು ಪಾರ್ಕ್ ಕ್ಯೂಬಿಕ್ಸ್ ಅನ್ನೋದು ಸತ್ವದ ಒಂದು ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ಗೆ ನಾನು ಇವತ್ತು ಮಾರ್ನಿಂಗ್ ವಿಸಿಟ್ ಮಾಡಿದ್ದೆ. ಅಲ್ಲಿ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ಏರ್ಪೋರ್ಟು, ನಂದಿ ಹಿಲ್ಸು ಎಲ್ಲ ಸಹ ಕಾಣ್ತಾ ಇತ್ತು. ನನಗೆ ಟಾಪಲ್ಲಿ ಇರೋದ್ರಿಂದ ಪುಟ್ಪುಟಾಣಿ ಮನೆಗಳೆಲ್ಲನೂ ಕೂಡ ಕಾಣಿಸ್ತಾ ಇತ್ತು. ಆ ಆಕಾಶ ಎಷ್ಟು ಹತ್ತಿರದಿಂದ ಕಾಣಿಸ್ತಿತ್ತು ಅಂದರೆ ಇಡೀ ಆಕಾಶ ತುಂಬ ನಾನೇ ಕಾಣಿಸ್ತಿದ್ದೀನೇನೋ ಅನ್ನೋ ಫೀಲಲ್ಲಿದ್ದೆ. ನಾನು ಒಂಥರ ಹಕ್ಕಿ ಹಾರಾಗ್ಬಿಟ್ಟಿದ್ದೆ ಕಣ್ರಿ. ನಾನು ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ನೋಡಿಬಿಟ್ಟು ನನಗೆ ಅದೇನೋ ಒಂಥರ ಖುಷಿ. ನಾನು ಬ್ಯಾಂಗ್ಳೂರ್ನ ಯಾವತ್ತು ಟಾಪ್ ವ್ಯೂವಲ್ಲಿ ನೋಡಬೇಕು ಅಟ್ ನೈಟ್ ಟೈಮ್ಸ್ ಅಂತಂದ್ಬಿಟ್ಟು ನನಗೊಂದು ಡ್ರೀಮ್ ಅದು. ಓಕೆನಾ. ಬಟ್ ಆ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಮಿಡಲ್ ಕ್ಲಾಸ್ ಜನ ಅಲ್ಲ, ಇದರೆಲ್ಲ ನೋಡ್ಬಿಟ್ಟು ಖುಷಿ ಪಡಬೇಕು. ಇವೆಲ್ಲ ಮ್ಯಾಚ್ ಬಾಕ್ಸರ ಪುಟ್ಪುಟಾಣಿ ಯೂನಿಟ್ಸ್ಗಳಿವೆಲ್ಲ ಇವೆಲ್ಲನೂ. ಓಕೆನಾ. ಇಲ್ಲಿ ಬಂದುಬಿಟ್ಟು ನಾನು ಕೆಲಸ ಮಾಡೋದು. ಓಕೆನಾ. ಅಂದರೆ ಈ ಪ್ರಾಜೆಕ್ಟ್ ಮೇಲೆ ಸೈಟ್ ಈ ವೀಕ್ಲಿ ಒಂದ್ಸಲ ನಾನು ವಿಸಿಟ್ ಮಾಡಬೇಕು. ಅಷ್ಟು ಚೆನ್ನಾಗಿದೆ ಕಣ್ರಿ ವ್ಯೂ ಬಂದುಬಿಟ್ಟು. ಓಕೆನಾ. ಅಲ್ಲೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅಲ್ಲಿ ಫ್ಲೈಟ್ ಕಾಣ್ತಾ ಇದೆ ಅಲ್ಲ, ಅದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ನೋಡಿ ಅದೇ ಕಣ್ರಿ ನಂದಿ ಹಿಲ್ಸು. ಎಲ್ಲರ ಪ್ರೀತಿಯ ಲವ್ವರ್ಸ್ಗಳು ಬ್ಯೂಟಿಫುಲ್ ಸ್ಪಾಟ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಪುಟ್ಪುಟಾಣಿ ಮನೆಗಳು, ಪುಟ್ಪುಟಾಣಿ ಏನು ಅದನ್ನು ಕಟ್ಟೋ ಅಷ್ಟೊತ್ತಿಗೆ ಜೀವನ ಪೂರ್ತಿ ಕಳೆದೋಗಿರುತ್ತೆ. ದೊಡ್ಡ ದೊಡ್ಡ ಮನೆಗಳು, ಬಟ್ ನಮ್ಮ ಕಣ್ಣಿಗೆ ಮಾತ್ರ ಆ ವ್ಯೂನಲ್ಲಿ ನಿಂತ್ಕೊಂಡು ನೋಡಿದಾಗ ಪುಟ್ಪುಟಾಣಿ ಥರ ಕಾಣಿಸ್ತಾ ಇತ್ತು. ಬಟ್ ಚೆನ್ನಾಗಿತ್ತು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿಂದ ಹೋಗಾದ್ಮೇಲೆ ಮತ್ತೆ ನಾವು ಯೂನಿಟ್ಗೆ ಬಂದ್ವಿ. ಇದು ಬಂದುಬಿಟ್ಟು 2 BHK ಫ್ಲ್ಯಾಟ್ ಕಣ್ರಿ. ಇದು ಬಂದುಬಿಟ್ಟು ಲಿವಿಂಗ್ ರೂಮು. ಇದು ಡೈನಿಂಗ್ ಎಂಟ್ರಿ ಆಗಿದ ತಕ್ಷಣ ಡೈನಿಂಗ್ ಇದೆ. ಆ್ಯಂಡ್ ಇದು ಸಿಟ್ಟಿಂಗ್ ಏರಿಯಾ, ಅಂದರೆ ನೀವು TV ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲನೂ ಕೂಡ ಇದು ಲಿವಿಂಗ್ ರೂಮು. ಓಕೆನಾ. ನಮ್ಮೂರ ಕಡೆಲ್ಲ ಹೀಗೆಲ್ಲ ಇರಲ್ಲ. ಅದಾದಮೇಲೆ ಪುಟಾಣಿ ಕಿಚನ್ ಕಣ್ರಿ. ಎಷ್ಟು ಬ್ಯೂಟಿಫುಲ್ ಅಂತ ಅಂದರೆ ನಮ್ಮನೆ ಕಿಚನ್ಸ್ಗಳು ನೋಡಿಬಿಟ್ರೆ ನಮಗೆ ಇಷ್ಟೆಲ್ಲ ಶುದ್ಧ ಅದ್ದುವಾಗಿ ಎಲ್ಲ ಇರೋಕ್ಕೆ ಬರಲ್ಲ ಬಿಡಿ. ಇದು ಕಾಮನ್ ಟಾಯ್ಲೆಟು, ಯಾರಾದರೂ ಗೆಸ್ಟ್ಗಳು ಬಂದರೆ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಕಿಡ್ಸ್ಗಳ ರೂಮ್ ಆಗಿರುತ್ತೆ. ಇಲ್ಲಿ ಮಿರರು, ವಾರ್ಡ್ರೋಬ್ಸ್ಗಳು ಏನು ಸಖತ್ತಾಗಿ ಕೊಟ್ಟಿದ್ದಾರೆ. ಇಂಟೀರಿಯರ್ ಡಿಸೈನ್ಸ್ಗಳಂತ ಅಂದರೆ ನೋಡಿದ ತಕ್ಷಣ ಖುಷಿಯಾಗುತ್ತೆ ಕಣ್ರಿ. ಇದು ಬಂದುಬಿಟ್ಟು ಕಾಮನ್ ಆಗಿ ನಾವು ಏನು ಹೇಳ್ತೀವಿ ಸಿಟ್ಔಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಚೆ ಕಡೆ ಬಾಲ್ಕನಿ ಇದೆ. ಇದು ಬಂದುಬಿಟ್ಟು ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲೊಂದು ಕಾಮನ್ ಟಾಯ್ಲೆಟು. ಓಕೆನಾ. ಆಗಲೇ ತೋರಿಸಿರೋದು ಕಾಮನ್ ಟಾಯ್ಲೆಟು. ಇದು ಬಂದುಬಿಟ್ಟು ಮಾಸ್ಟರ್ ರೂಮ್ಗೆ ಅಟ್ಯಾಚ್ ಆಗಿಲ್ಲ, ಇದು ಒಂದು ಸ್ವಲ್ಪ ಆಚೆ ಕಡೆನೇ ಇದೆ. ಅದಾದಮೇಲೆ ನೋಡಿರಿ ಬ್ಯೂಟಿಫುಲ್ ಮಾಸ್ಟರ್ ಬೆಡ್ರೂಮ್ ಕಣ್ರಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಲ್ಲಿಂದ ಒಂದು ಬಾಲ್ಕನಿ ವ್ಯೂ ಕಾಣುತ್ತೆ. ಚೆನ್ನಾಗಿತ್ತು. ಆಮೇಲೆ ಬರ್ತಾ ಬಾಯ್ ಹೇಳಿಬಿಟ್ಟು